ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಝೂಡಿಯೋ ಹಾಲ್ ಥರ ಮಾಡೋಣ ಅಂದ್ಕೊಂಡೆ. ನಾನು ಸ್ವಲ್ಪ ಔಟ್ಫಿಟ್ಸ್ ಬಂದುಬಿಟ್ಟು ಝೂಡಿಯೋಯಿಂದ ತೊಗೊಂಡಿದ್ದೆ. ಅದು ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ಅದಕ್ಕೆ ನಾನು ಈ ವ್ಲಾಗಲ್ಲಿ ಲೈಕ್ ಝೂಡಿಯೋಲ್ಲಿ ಏನೇನು ತೊಗೊಂಡೆ ಅಂತ ತೋರ್ಸೋಣ ಅಂದ್ಕೊಂಡೆ. ಸೊ ಆ್ಯಕ್ಚುಲಿ ನಾನು ಈ 4,000 ಹತ್ತತ್ರ ಶಾಪ್ ಮಾಡಿದೆ. ಅದು ಬಿಟ್ಟರೆ ಲಾಸ್ಟ್ ಟೈಮ್ 1-2-3 ಔಟ್ಫಿಟ್ಸ್ ತೊಗೊಂಡಿದ್ದೆ, ಅದ್ರ ಕೂಡ ಇಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಾನು ಆ್ಯಕ್ಚುಲಿ ವೆಸ್ಟರ್ನ್ ಔಟ್ಫಿಟ್ಸ್ಗೋಸ್ಕರ ನಾನು ಝೂಡಿಯೋ ಹೋಗ್ತೀನಿ, ಇಲ್ಲ ಫುಟ್ವೇರ್ಸ್ಗೋಸ್ಕರ ಹೋಗ್ತೀನಿ. ಅದು ಬಿಟ್ಟರೆ ಜಾಸ್ತಿ ಏನು ಶಾಪ್ ಮಾಡಲ್ಲ. ಈ ಸತಿ ನಾನು ಜಾಸ್ತಿ ಶಾಪ್ ಮಾಡಿದ್ದು ಬಿಕಾಸ್ ಆಫ್ ಸಮ್ ಗೊತ್ತಿಲ್ಲ ಯಾಕೆ ಅಂತ, ಬಟ್ ಐ ಟುಕ್ ಸಮ್ ಔಟ್ಫಿಟ್ಸ್, ಐ ಶೋ ದ್ಯಾಟ್. ಸೊ ಫಸ್ಟ್ ಬಂದುಬಿಟ್ಟು ಇದು ಒಂಥರ ಕ್ರಾಪ್ ಟಾಪ್ ಥರ. ಇದು ಒಂದು ಫುಲ್ ಸ್ಲೀವ್ ಇದೆ. ಇದು ಬಂದ್ಬಿಟ್ಟು ನನಗೆ 500 ಆಯಿತು, ಇನ್ನು ಟ್ಯಾಗ್ ಇದೆ ಇಲ್ಲೇ. ಸೊ ಇದು ನಂದು XL ತೊಗೊಂಡಿರೋದು. ಸ್ಕರ್ಟ್ಸ್ ಮೇಲೆಲ್ಲ ಇದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡೆ, ಸೊ ಅದಕ್ಕೆ ತೊಗೊಂಡೆ. ಅದು ಬಿಟ್ಟರೆ ನನಗೆ ಇದರಲ್ಲಿ ವೈಟ್ ಇತ್ತು ಆಪ್ಷನು, ಮತ್ತು ಅದು ಬಿಟ್ಟರೆ ಒಂಥರ ಆರೆಂಜಿಶ್ ಥರ ಇತ್ತು. ಬಟ್ ಇದು ಒಂಥರ ಪೀಚ್ ಬಟ್ ಆರೆಂಜಿಶ್ ಎರಡೂ ಶೇಡ್ ಇರೋದಕ್ಕೆ ಐ ಜಸ್ಟ್ ಪಿಕ್ಡ್. ಅದು ಬಿಟ್ಟರೆ ಇದ್ರ ಕಾಟನ್ನು ಅಲ್ಲ, ಸಿಲ್ಕು ಅಲ್ಲ, ಅದು ಒಂಥರ ಮಟೀರಿಯಲ್ ಡಿಫ್ರೆಂಟ್ ಇದೆ. ದ್ಯಾಟ್ಸ್ ವೈ ಐ ಪಿಕ್ಡ್. ಸೊ ಲೆಟ್ಸ್ ಸಿ ಹೆಂಗೆ ಬರುತ್ತೆ ಅಂತ. ನಾನು ಯಾವುದಾದ್ರೂ ಔಟ್ಫಿಟ್ಸ್ ಮೇಲೆ ಸ್ಟೈಲ್ ಮಾಡಿದ್ರೆ ಹೇಳ್ತೀನಿ. ಇದು ಒಂದು. ಸೊ ಇದು ಬಂದ್ಬಿಟ್ಟು ಇದೇ 500 ಆಗಿದ್ದು. ಇದು ಬಿಟ್ಟರೆ ಇದು ಒಂದು ಟಾಪ್ ಅಂದ್ಕೊಂಡೆ, ಬಟ್ ಇದು ಆ್ಯಕ್ಚುಲಿ ಸ್ವೆಟರ್ ಟೈಪು. ಯು ಕ್ಯಾನ್ ಸಿ ನಾನು ಇದನ್ನ ಆ್ಯಕ್ಚುಲಿ 2 ಸತಿ ಹಾಕ್ಬಿಟ್ಟೆ, ಬಿಕಾಸ್ ಇದು ಸ್ವೆಟರ್ ಥರ ಯೂಸ್ ಆಗುತ್ತೆ ಅಂತ ಗೊತ್ತಾಗಿದ್ದೆ. ನಾನು ಮನೆಗೆ ಬಂದಮೇಲೆ ನೋಡಿದಾಗ ಇದಕ್ಕೆ ಆ್ಯಕ್ಚುಲಿ ಬಟನ್ಸ್ ಅಲ್ಲಿ ಅವ್ರು ಬಟನ್ಸ್ ಹಾಕಿ ಹಿಂಗೆ ಹ್ಯಾಂಗ್ ಮಾಡಿದರು. ಸೊ ನಾನು ಇದು ಒಂಥರ ಟಾಪ್ ಚೆನ್ನಾಗಿದೆ ಅಂದ್ಕೊಂಡೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು 900 ಆಯಿತು. ಇದನ್ನ XL ತೊಗೊಂಡೆ, ಸೊ ಲೂಸಾಗಿರಲಿ ಅಂತ. ನಾನು ಟಾಪ್ ಥರನೂ ಸ್ಟೈಲ್ ಮಾಡ್ತೀನಿ, ಸ್ವೆಟರ್ ಥರನೂ ಸ್ಟೈಲ್ ಮಾಡ್ತೀನಿ. ಇಲ್ಲಿ ಪಾಕೆಟ್ಸ್ ಇದೆ ಈ ಥರ. ಇದು ಕ್ರಾಪ್ ಟಾಪ್ ಲೆಂತ್ ಇದೆ. ಇದು ಬಿಟ್ಟರೆ ನಾನು ತೊಗೊಂಡು 2-3 ವಾರ ಆಯಿತು. ಒಂದು 2 ಸತಿ ಹಾಕ್ಬಿಟ್ಟಿದ್ದೀನಿ. ಸೊ ದ ಔಟ್ಫಿಟ್ ಇಸ್ ಲೈಕ್ ದಿಸ್. ನಂಗೆ ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಬಟ್ ಇದು 900 ಅಂದ್ಬಿಟ್ಟು ನಾನು ಎಲ್ಲ ನೋಡ್ಕೊಂಡು ಬರೋಣ. ನನಗೆ ಯಾವುದು ಇಲ್ಲೆಲ್ಲ ನೋಡಿದ್ರೆ ಮಡ್ಚ್ಕೊಂಡಿದೆ. 2 ಸತಿ ಆಲ್ಮೋಸ್ಟ್ ಹಾಕ್ಬಿಟ್ಟಿದ್ದೀನಿ. ಸೊ ಇದು ನನ್ನ ಸೆಕೆಂಡ್ ಔಟ್ಫಿಟ್. ಥರ್ಡ್ ಬಂದ್ಬಿಟ್ಟು ಇದು ಒಂದು ಮ್ಯಾಕ್ಸಿ ಡ್ರೆಸ್ಸು. ಇದು ಬಂದ್ಬಿಟ್ಟು 900. ಇದನ್ನು ಆ್ಯಕ್ಚುಲಿ ನಾನು ಲಾಸ್ಟ್ ಮೂಮೆಂಟಲ್ಲಿ ತೊಗೊಂಡಿದ್ದೆ. ಆ್ಯಕ್ಚುಲಿ ಶಾಪ್ ಕ್ಲೋಸ್ ಆಗಬೇಕಾಗಿತ್ತು ಒಂದು 9 o'clock ಆ ಥರ. 8:45 ಅಲ್ಲಿದ್ರಿ. ನಾನು ಟ್ರಯಲ್ ಕೂಡ ಮಾಡ್ದಿರ ತೊಗೊಂಡಿದ್ದ ಡ್ರೆಸ್ ಇದು. ಇದು ಸಿ ಇದು. ಸೊ ಇದು ನಾನು XL ತೊಗೊಂಡೆ. ಇದು ಬಂದ್ಬಿಟ್ಟು 500, ಅದೇ ನಾನು ಹೇಳ್ದಂಗೆ. ಬಟ್ ಇದು ನಾನು ತೊಗೊಂಡ್ಮೇಲೆ ನೋಡಿದೆ, ಇಲ್ಲಿ ರಿವೀಲಿಂಗ್ ಥರ ಇತ್ತು. ಇದು ಬಿಟ್ಟರೆ ನನಗಿನ್ನೇನು ಆ ಥರ ಇನ್ನೇನು ಪ್ರಾಬ್ಲಮ್ ಅನಿಸಿಲ್ಲ. ಈ ಥರ ಒಂದು ಸ್ವೆಟರ್ಸ್ ಇಲ್ಲ ಜಾಕೆಟ್ಸಲ್ಲಿ ಕವರ್ ಮಾಡ್ಬೋದು ಅಂದ್ಕೊಂಡೆ. ಅದು ಬಿಟ್ಟರೆ ಔಟ್ಫಿಟ್ ಇಸ್ ಲೈಕ್ ದಿಸ್. ನಂಗೆ ಯಾಕೋ ಗೊತ್ತಿಲ್ಲ, ರೆಡ್ ಥಿಂಗ್ಸೇ ಜಾಸ್ತಿ ಇಷ್ಟ ಆಗ್ತಾ ಇರೋದು ವೆರೆವರ್ ಐ ಗೋ. ಓಕೆ, ಇದು ಒಂದು ಡ್ರೆಸ್ ತೊಗೊಂಡೆ. ಇಟ್ಸ್ ಜಸ್ಟ್ ಲೈಕ್ 299 ಹಂಗಿತ್ತು. ಯು ಕ್ಯಾನ್ ಸಿ ದಿಸ್ ಬ್ಲ್ಯಾಕ್ ಔಟ್ಫಿಟ್ಸ್. ವೆಯ್ಟ್,
ಇದೂ ನಾನು 2 ಸತಿ ಹಾಕ್ಬಿಟ್ಟಿದ್ದೀನಿ. ಈ ಡ್ರೆಸ್ನ ನಾನು ಕಾರ್ ಡೆಲಿವರಿ ತೊಗೋಬೇಕಾದ್ರೆ ಹಾಕ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಇದು ಫ್ರಂಟ್ ಕಟ್ಟು ಆ್ಯಂಡ್ ಮೇನ್ ಪ್ರಾಬ್ಲಮ್ ಇದಕ್ಕೆ ನಾವು ನೆಟ್ಟೆಡು, ಸೊ ದ್ಯಾಟ್ ಇಟ್ಸ್ ಲೈಕ್ ದಿಸ್, ಹಿಂಗಿದೆ. ಇದು ಬಂದ್ಬಿಟ್ಟು ನೆಟ್ಟೆಡ್ ಇದೆ. ಸೊ ಇದಕ್ಕೆ ನಾವು ಪ್ಯಾಂಟ್ ಏನು ಸೆಟ್ ಮಾಡ್ತೀವಿ, ವಿ ಶುಡ್ ಬಿ ಕಾನ್ಷಿಯಸ್. ಇಲ್ಲಾಂದರೆ ಇದು ಸ್ವಲ್ಪ ಮೇಲೆ ಆದರೆ ರಿವೀಲಿಂಗ್ ಥರ ಕಾಣುತ್ತೆ ಇದು. ಬಟ್ ನಾನು ಇದು ಕೂಡ ಲಾಸ್ಟ್ 5 ಮಿನಿಟ್ಸ್ ಪಿಕ್ 300 ಇತ್ತು ಆ್ಯಂಡ್ ಇಟ್ ಲುಕ್ಸ್ ನೈಸ್ ಅಂತ ತೊಗೊಂಡ್ಬಿಟ್ಟೆ. ಇದು ಡಬಲ್ ಎಕ್ಸೆಲ್. ನಾನು ಏನು ಶಾಪ್ ಮಾಡಿದ್ರು XL ಡಬಲ್ XL ಇರುತ್ತೆ. ಇದು ಬಂದ್ಬಿಟ್ಟು ಡೆನಿಮ್. ಇದೂ 2 ಸತಿ ಹಾಕ್ಬಿಟ್ಟೆ. ಇದು ಬಂದ್ಬಿಟ್ಟು ಬ್ಲ್ಯಾಕ್ ಜೀನ್ಸು, ಡೆನಿಮ್ ಪ್ಯಾಂಟ್ಸು, ಯು ಕ್ಯಾನ್ ಸಿ, ಅಂದರೆ ವೈಡರ್ ಲೆಗ್ಗು. ಇದು ನನಗೆ ಗೊತ್ತಿಲ್ಲ, ಅರೌಂಡ್ 800-900 ಆಗಿತ್ತು. ಬಟ್ ಇದು ನನಗೆ ಆ್ಯಕ್ಚುಲಿ ಜೀನ್ಸಸ್ ಎಲ್ಲ ಕರೆಕ್ಟ್ ಸೈಜ್ಗೆ ಸಿಕ್ಕಲ್ಲ. ಸೊ ಇದು ಬಂದ್ಬಿಟ್ಟು ನನಗೆ 36 ಆ್ಯಂಡ್ ಪರ್ಫೆಕ್ಟ್ ಅನಿಸ್ತು. ವಿತೌಟ್ ಬೆಲ್ಟ್ ಪರ್ಫೆಕ್ಟಾಗಿದೆ ಅನಿಸ್ತು. ಇದು ಟ್ರಯಲ್ ಮಾಡಿದೆ ನಾನು. ಜೀನ್ಸ್ಗೆ ಜಾಸ್ತಿ ಟೈಮ್ ತೊಗೊಂಡಿದ್ದು, ಬಿಕಾಸ್ ನಾನು 1-2-3 ಸೈಜಸ್ ಪ್ರಾಬ್ಲಮ್ ಇದ್ದಿದ್ದರಿಂದ ನೋಡ್ತಾ ಇದ್ದೆ. ಸೊ ನನಗೆ 36 ಕರೆಕ್ಟಾಗಿ ಆಗಿದ್ದಕ್ಕೆ ಐ ಜಸ್ಟ್ ಪಿಕ್ಡ್ ಇಟ್. ಬಿಕಾಸ್ ನಾನು ಜೀನ್ಸ್ ಆ್ಯಕ್ಚುಲಿ ಜಾಸ್ತಿ ಶಾಪ್ ಮಾಡಲ್ಲ, ಬಿಕಾಸ್ ನಾನು ಸೈಜ್ ವೇರಿ ಆಗ್ತಾ ಇರ್ತೀನಿ ಅಂದ್ಬಿಟ್ಟು, ಆ್ಯಂಡ್ ಅದಕ್ಕೆ ತಿರ್ಗಿ ಬೆಲ್ಟ್ ಹ್ಯಾಡ್ ಮಾಡಬೇಕು ಅಂದ್ಬಿಟ್ಟು ಇದು ಒಂದು ಅದಕ್ಕೆ ತೊಗೊಂಡೆ. ಸೊ ಇಷ್ಟು ಥಿಂಗ್ಸ್ ಬಂದ್ಬಿಟ್ಟು ನಾನು ಅವತ್ತು ತೊಗೊಂಡಿದ್ದು. ಇಷ್ಟು ಮತ್ತು ಈ 3 ಕ್ಯಾನ್ ಸಿ, ಈ 3 ಲಿಪ್ ಶೇಡ್ಸ್ ತೊಗೊಂಡೆ. ನೂಡ್ ಕಲರ್ಸು, ಅಂದರೆ ಮ್ಯಾಟ್ ಇದೆ 3, ಬಟ್ ಇದು ಲೈಟರ್ ಡಾರ್ಕರ್ ಶೇಡ್ಸಲ್ಲಿ ತೊಗೊಂಡೆ. ಯು ಕ್ಯಾನ್ ಸಿ ದ ಶೇಡ್. ನಾನು ಟ್ರೈ ಮಾಡಿದೆ, ಇಟ್ ವಾಸ್ ನಾಟ್ ದ್ಯಾಟ್ ಗುಡ್ ಟು ಮೈ ಸ್ಕಿನ್ ಟೋನ್. ಬಟ್ ನನಗೇನು ಅನಿಸ್ತು ಅಂದರೆ ಯು ಕ್ಯಾನ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಅಂತ ಅನಿಸ್ತು. ಲೈಕ್ ಡಾರ್ಕ್ ಬ್ರೌನ್ ಶೇಡ್ ಲಿಪ್ ಲೈನರ್ ಇದ್ದರೆ ಇಟ್ ಲುಕ್ಸ್ ನೈಸ್. ಆ್ಯಂಡ್ ಯಾವ ಔಟ್ಫಿಟ್ಸ್ ಮೇಲೆ ಇದನ್ನು ಹಾಕ್ತೀರಿ ಅನ್ನೋದು ಇಂಪಾರ್ಟೆಂಟ್. ಅದನ್ನು ಕನ್ಸಿಡರ್ ಮಾಡಿದ್ರೆ ಯು ಕ್ಯಾನ್ ರೀಕ್ರಿಯೇಟ್ ಆರ್ ಆ್ಯಡ್ ಸಮಥಿಂಗ್ ಟು ದಿಸ್ ಆ್ಯಂಡ್ ಕ್ರಿಯೇಟ್ ಅಂತ ಅನಿಸ್ತು. ಓಕೆ ಇರಲಿ ಅಂತ ಅಂದ್ಕೊಂಡೆ. ಇದು ನನಗೆ ಗೊತ್ತಿಲ್ಲ ಈ ಪ್ಯಾಕ್ ಎಷ್ಟು ಅಂತ, 99-199 ಗೊತ್ತಿಲ್ಲ. ಬಟ್ ಈ 3 ಒಂದೇ ಪ್ಯಾಕಲ್ಲಿ ಇದ್ದಿದ್ದು, ಅದು ತೊಗೊಂಡೆ. ಇಷ್ಟು ಬಂದ್ಬಿಟ್ಟು ಒಂದು 4000 ಹತ್ತತ್ರ ಆಯಿತು. ಅದು ನಾನು ತೊಗೊಂಡಿದ್ದು ಅದೇ 2 ವೀಕ್ಸ್ ಬ್ಯಾಕ್ ಅನ್ನಲ್ಲ. ಇನ್ನು 2-3 ಔಟ್ಫಿಟ್ಸ್ ಇದೆ, ಅದು ನಾನು 3 ಮಂತ್ಸ್ ಬ್ಯಾಕೇ ತೊಗೊಂಡಿದ್ದೆ. ಜಸ್ಟ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಬಿಕಾಸ್ ಅದು ಝೂಡಿಯೋಯಿಂದನೇ ಆಗಿತ್ತು. ಇದು ಸ್ಟ್ರ್ಯಾಪ್ ಡ್ರೆಸ್ಸಸ್ಸು, ಮ್ಯಾಕ್ಸಿ ಡ್ರೆಸ್ಸಸ್ಸಲ್ಲೇ, ಇಫ್ ಯು ಕ್ಯಾನ್ ಸಿ. ಇದು ನನಗೆ ಪ್ರಿಂಟ್ ಚೆನ್ನಾಗಿತ್ತು. ಇಫ್ ಯು ಕ್ಯಾನ್ ಸಿ ದೋಸ್ ಫ್ಲವರ್ ಡಿಸೈನ್ಸ್. ನನಗೆ ಈ ಪ್ರಿಂಟ್ಗೆ ನಾನು ಇದು ತೊಗೊಂಡೆ. ಆ್ಯಂಡ್ ಇದು ಆವಾಗ ನನಗೆ 800-900 ಇತ್ತು ಇದು ಈ ಒಂದು ಔಟ್ಫಿಟ್. ನನಗೆ ಈ ಪ್ರಿಂಟ್ ಇಷ್ಟ ಆಗಿ ತೊಗೊಂಡಿದ್ದು. ಇದು ಸ್ಟ್ರ್ಯಾಪ್ ಡ್ರೆಸ್ಸಸ್, ಇಫ್ ಯು ಕ್ಯಾನ್ ಸಿ. ಇದನ್ನು ನಾನು XL ಅಲ್ಲ ಡಬಲ್ XL ತೊಗೊಂಡೆ. ಇದು ಬಿಟ್ಟರೆ ಈ ಥರ ಒಂದು ವೈಟ್ ಕ್ರಾಪ್ ಟಾಪ್ ಥರ ತೊಗೊಂಡೆ. ಇದು ಆ್ಯಕ್ಚುಲಿ ನಾನು ಸ್ವೆಟರು ಇಲ್ಲ ಜಾಕೆಟ್ ಥರ ಅಂದ್ಕೊಂಡೆ, ಅದು ಬಟನ್ಸ್ ಇತ್ತು. ಇದು ನಾನು ಹಂಗೆ ಅಂದ್ಕೊಂಡೆ, ಬಟ್ ಇದು ಬಟನ್ಸ್ ಓಪನ್ ಆಗಲ್ಲ, ಇಟ್ಸ್ ಜಸ್ಟ್ ಕ್ರಾಪ್ ಟಾಪ್ ಅಂದ್ಕೊಂಡೆ. ಬಟ್ ಇದು ಬ್ಲೂ ಜೀನ್ಸ್ ಮೇಲೆ ಇದು ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ. ಯು ಕ್ಯಾನ್ ಸಿ ದಿಸ್. ಹ್ಯಾಂಡ್ಸ್ ಹತ್ರ ಈ ಥರ ಬಫ್ ಥರ ಇದೆ.
ಇದು ಆ್ಯಕ್ಚುಲಿ ನನಗೆ ಚೆನ್ನಾಗಿ ಕಾಣ್ತಾ ಇತ್ತು. ಒಂದ್ಸತಿ ನಾನು ಕಾಲೇಜ್ಗೂ ಹಾಕ್ಕೊಂಡು ಹೋಗಿದ್ದೆ. ಇದೆರಡೇ ಔಟ್ಫಿಟ್ಸ್ ನಾನು ಝೂಡಿಯೋಲ್ಲಿ ತೊಗೊಂಡಿದ್ದು ಅಷ್ಟೇ. ಇದು ಬಂದುಬಿಟ್ಟು ನನ್ನ ಝೂಡಿಯೋ ಹಾಲ್. ಸೊ ಇದು ನಾನು 2-3 ವೀಕ್ಸ್ ಆಗಿತ್ತು ಪರ್ಚೇಸ್ ಮಾಡಿ, ಬಟ್ ವಿಡಿಯೋ ಮಾಡಿದ್ದಿಲ್ಲ. ಫುಲ್ ಹಂಗೆ ಬ್ಯುಸಿ ಇದ್ದೆ ಆ್ಯಂಡ್ ಕೋಲ್ಡ್ ಇತ್ತು, ಅದಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ. ಸೊ ಟೈಮ್ ಬಂದು 1:10-1:05 ನನ್ನ ಚಿಕ್ಕಪೇಟೆ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿತ್ತು. ಸೊ ನನಗೆ ಜಾಸ್ತಿ ವ್ಯೂ ಸಿಕ್ಕಿದ್ದು ಅದೇ ವ್ಲಾಗ್, ಒಂದು 700 ಆ ಥರ. ಆ್ಯಂಡ್ ಐ ವಾಸ್ ಹ್ಯಾಪಿ ಅಬೌಟ್ ದ್ಯಾಟ್. ಅದು ಬಿಟ್ಟರೆ if you like this video, like, if you want to give any comment, you can comment, subscribe so that you will get notifications. ಇನ್ನೂ ಸ್ವಲ್ಪ ಜಾಸ್ತಿ ವೀಡಿಯೋಸ್ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ಸ್ಪೆಸಿಫಿಕಲಿ ನಾನು ನನ್ನ 2025 ರೆಸಲ್ಯೂಷನ್ಸ್ ಅಂತ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿದ್ದೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಅದೂ ಈ ವಿಡಿಯೋ ಬಂದಾಗೆ ಅದು ಬರುತ್ತೆ, ಮೇ ಬಿ ವಿತಿನ್ ಟುಡೇ ಆರ್ ಟುಮಾರೋ. ಸೊ ಇಫ್ ಅದು ಬಿಟ್ಟರೆ ಅಷ್ಟು ಐ ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ಐಡಿಯಾ. ವಿಲ್ ಸಿ ಆಫ್ಟರ್ ದಿಸ್. ಬಟ್ ಐ ಟ್ರೈ ಟು ಆ್ಯಡ್ ಮೈ ಲೈಫ್ ರೂಟೀನ್ಸ್ ಅದೆಲ್ಲ ಆ್ಯಡ್ ಮಾಡೋಣ ಅಂದ್ಕೊಂಡೆ. ಅದರ್ ದನ್ ದ್ಯಾಟ್ ಐ ಡೋಂಟ್ ಹ್ಯಾವ್ ಎನಿ ಅದರ್ ಐಡಿಯಾಸ್. ಓಕೆ, ಇವತ್ತು ವ್ಲಾಗಿಗೆ ಇಷ್ಟೇ.